ರಾಯಣ್ಣನ ಬೆಳಕಿನ ತಂತ್ರ ಏನಪ್ಪಾ ಅಂದ್ರೆ, ನಮ್ಮ ಬಳಿ ಸಾವಿರಾರು ಸೈನ್ಯವಿದೆ ಎಂದು ನಂಬಿಸಲು ನಾವು 10 ಜನ ಗುಡ್ಡದ ಮೇಲೆ ಸಾವಿರಾರು ಪಂಜುಗಳನ್ನು ಹಚ್ಚುತ್ತಾ ಇದ್ದೆವು. ನಾವು 10 ಜನ ಕಿಲೋಮೀಟರ್ ಗಟ್ಟಲೆ ಓಡಿ ಪಂಜ್ ಹಚ್ಚುತ್ತಿದ್ರೆ ಎದುರುಗಡೆ ಇದ್ದವರಿಗೆ ನಾವು ಸಾವಿರಾರು ಜನ ಇದ್ದೀವಿ ಎಂಬ ಭ್ರಮೆ ಹುಟ್ಟುತ್ತಿತ್ತು. ಆ ರಾತ್ರಿ ರಾಯಣ್ಣ ತನ್ನ ಸಂಗಡಿಗರ ಜೊತೆಗೂಡಿ ಯೋಜನೆ ಮಾಡಿಕೊಂಡಿದ್ದ. ನಂತರ ನಡೆದ್ದು ಇತಿಹಾಸವೇ. ಇಲ್ಲಿಂದ ನುಗ್ಗಿ ಅವರ ಖಜಾನೆಯನ್ನ ವಶಪಡಿಸಿಕೊಳ್ಳೋಣ. ಅಂದು ರಾಯಣ್ಣ ಆ ಕಚೇರಿಗೆ ಬೆಂಕಿ ಹಚ್ಚಿದ್ದು ಬರೀ ಸೇಡಿಗಾಗಲ್ಲ. ಆ ಕಡತಗಳಲ್ಲಿ ನಮ್ಮ ರೈತರ ಸಾಲದ ಪತ್ರಗಳಿದ್ದವು. ಬ್ರಿಟಿಷ್ ಆಳ್ವಿಕೆಯ ಸಂಕೇತವು ದಂಗೆಯ ಬೆಂಕಿಯಲ್ಲಿ ಬೂದಿಯಾಗುತ್ತಾ ಇದೆ. ಈ ರೆಕಾರ್ಡ್ ಬರ್ನಿಂಗ್ ಇತಿಹಾಸದಲ್ಲೇ ಮೊದಲು ಬಾರಿ ನಡೀತಿದೆ. ಆ ಕಾಗದಗಳು ಬೂದಿಯಾದ್ರೆ ನಾವು ಅಕ್ಷರಶಃ ಬೀದಿಗೆ ಬೀಳ್ತೀವಿ. ತೆರಿಗೆ ಇಲ್ದಿದ್ರೆ ಇಲ್ಲಿ ನಮ್ಗೆ ಬೆಲೆ ಏನಿದೆ? ಈ ದಟ್ಟ ಕಾಡಿನಲ್ಲಿ ಅವರ ವಸ್ತುಗಳಿಗೆ ಜಾಗ ಸಾಕಾಗೋದಿಲ್ಲ. ಶತ್ರುಗಳಿಗೆ ಕಾಣದಂತೆ ಕಾಡಿನಲ್ಲೇ ಕೆಲಸ ಮುಗಿಸೋದೆ ನಮ್ಮ ರಾಯಣ್ಣನ ಗೆರಿಲ್ಲಾ ತಂತ್ರ. ಬರೋಬ್ರಿ 28 ಕೆಜಿ ತೂಕದ ಖಡ್ಗ ನಮ್ಮ ರಾಯಣ್ಣ ಬಳಿ ಇದೆ. ಅದನ್ನ ಆತ ಕೇವಲ ಒಂದು ಕೈಲ ಎತ್ತಿದ್ರೆ ಬ್ರಿಟಿಷರಿಗೆ ಭಯ ಬೀಳದೆ ಇರುತ್ತಾ? 7 ಅಡಿ ಎತ್ತರದ ಬೆಟ್ಟ ಇವನ ಈ ಆಳುದ್ದ ದೇಹ ನೋಡಿಯೇ ನಮ್ ಸೈನ್ಯ ಭಯ ಬೀಳ್ತಿದೆ. ಈ ರಾಕ್ಷಸನ್ನ ಕಂಟ್ರೋಲ್ ಮಾಡೋದು ಹೇಗೆ? ರಾಯಣ್ಣನ ಸಾಸಿವೆ ತಂತ್ರ ಅಂದ್ರೆ ವೈರಿಗಳ ಕುದುರೆಗಳು ಜಾರುವಂತೆ ಎಲೆಗಳ ಕೆಳಗೆ ಸಾಸಿವೆ ಮತ್ತು ಚೂಪಾದ ಕಲ್ಲುಗಳನ್ನು ಹರಡೋದು. ಇದರಿಂದ ಅವರ ಕುದುರೆ ದಳ ಕಾಡಿನೊಳಗೆ ಕಾಲಿಡಲು ಹೆದರಿ ನಡುಗ್ತಿತ್ತು.